ಜನ ನನ್ನ ಹತ್ರ ಯಾವತ್ತು ಕೇಳ್ತಾರೆ, ನಿಂಗೆ ಯಾಕೆ ಮಾರೈತಿ ಇಷ್ಟು ಅರ್ಜೆಂಟ್, ಪ್ರತಿ ವಿಷಯದಲ್ಲಿ ಸಮಸರ ಮಾಡ್ತೀಯಲ್ಲ ಅಂತ. ನಿಮ್ಗೆ 7 ತಿಂಗಳಲ್ಲಿ ಹುಟ್ಟಿದವ್ರದ್ದು ಕಷ್ಟ ಗೊತ್ತಾಗುದಿಲ್ಲ ನೋಡಿ. ಯು ಹರ್ಡ್ ಇಟ್ ರೈಟ್, ಐ ಆಮ್ 7 months born. ಅರ್ಜೆಂಟ್ ಅನ್ನೋದು ನಮ್ಮ ರಕ್ತದಲ್ಲಿ ಸಂಚಾರ ಮಾಡ್ತಾ ಉಂಟು. ಎಲ್ಲರ ತಾಯಿ 9 ತಿಂಗಳು ಹೊತ್ತು ಹೆತ್ತು ಸಾಕಿದ್ದೇನೆ ಅಂತ ಹೇಳಿದ್ರೆ, ನನ್ನ ತಾಯಿ 7 ತಿಂಗಳು ಹೊತ್ತು ಹೆತ್ತು ಸಾಕಿದ್ದೇನೆ ಅಂತ ಹೇಳ್ತಾಳೆ. ನೇಚರ್ ಇದು ರೂಲ್ಸ್, ನಮ್ಗೆ ಆಪ್ಷನಲ್. ತಾಯಿಯ ಗರ್ಭದಲ್ಲಿ ಇರ್ಬೇಕಾದ್ರೂ ಕೂಡ ನಾವು ಟ್ರಯಲ್ ಪೀರಿಯಡ್ ಯಾವಾಗ ಮುಗಿತದೆ ಹೊರಗೆ ಬರ್ಲಿಕ್ಕೆ ಅಂತ ಕಾಯ್ತಾ ಇದ್ವಿ. ಊಟಲ್ಲಿ ಕೂತ್ಕೊಳ್ಳೋದಿಲ್ಲಲ್ಲ ನೀನು ಉಪದ್ರ. ನಾವು ನಮ್ಮ ಮಮ್ಮಿಯ ಊಂಬಲ್ಲಿ ಸರಿ ಕಟ್ಟಲ್ಲಿ ಕೂತ್ಕೊಳ್ಳಿಲ್ಲಂತೆ, ಇನ್ನು ಹೊರಗೆ ಬಂದ ನಂತರ ಕೂತ್ಕೊಳ್ತೇವಾ? ಡೇ 1 ಇಂದ ನಮ್ಮ ಕ್ಯಾರೆಕ್ಟರ್ ಕ್ಲಿಯರ್ ಇತ್ತು. ಕಾಂಟ್ ವೇಟ್, ವೋಂಟ್ ವೇಟ್. ಅದಕ್ಕೆ ನಮ್ಗೆ ಡಿಲೇ, ಲೇಟ್, ಕ್ಯೂ, ಬಫರಿಂಗ್ ಇದೆಲ್ಲ ಆಗುದೇ ಇಲ್ಲ. ನಾನು ಯೋಚನೆ ಸಹ ಫಾಸ್ಟ್ ಮಾಡುದು. ಯಾವುದೇ ಕೆಲಸ ಇರ್ಲಿ, ನಾಳೆಗಿಡುವ ಮಾತಿಲ್ಲ, ಇವತ್ತು ಈಗ್ಲೇ ಆಗ್ಬೇಕು. ನಮ್ಮ ಪ್ರತಿ ಕೆಲಸದಲ್ಲೂ ಫುಲ್ ಫೋರ್ಸ್ ಇರ್ತದೆ, ಆದ್ರೆ ಪೇಷನ್ಸ್ ಮಾತ್ರ ಇರುದಿಲ್ಲ. ಅದು ನಮ್ಮ ಒಳಗೆ ಇನ್ಸ್ಟಾಲೇ ಆಗ್ಲಿಲ್ಲ. ನಾವು ಬಂದದು ಬೇಗ, ಮಾತಾಡಿದು ಬೇಗ, ಡಿಸಿಷನ್ ಮಾಡುದು ಬೇಗ, ಸಮ್ಟೈಮ್ಸ್ ರಿಗ್ರೆಟ್ಸ್ ಬೇಗ ಮಾಡ್ತೇವೆ. ಲೆಟ್ಸ್ ಡೂ ಫಸ್ಟ್, ಥಿಂಕ್ ಲೇಟರ್, ಅಬ್ಸರ್ವ್ ಸೈಲೆಂಟ್ಲಿ. ನನ್ನಿಂದ ಆಗ್ಲಿಲ್ಲ. ನನ್ನಕ್ಕಿಂತ ಮುಂಚೆ ನನ್ನ ಎನರ್ಜಿ ಬರ್ತದೆ. ಲೈಫ್ ಅಲ್ಲಿ ಸ್ಲೋ ಗ್ರೋತ್ ಎಲ್ಲ ನಮ್ಗೆ ಅರ್ಥ ಆಗುದಿಲ್ಲ. ನಮ್ಗೆ ಇನ್ಸ್ಟೆಂಟ್ ರಿಸಲ್ಟ್, ಇನ್ಸ್ಟೆಂಟ್ ಆನ್ಸರ್, ಇನ್ಸ್ಟೆಂಟ್ ಕ್ಲಾರಿಟಿ ಬೇಕು. ನಾನು ಕಾಫಿ ಸಹ ಇನ್ಸ್ಟೆಂಟೇ ಕುಡಿಯುವುದು. ನನ್ನನ್ನು ನೋಡಿ ಎಷ್ಟೋ ಜನ ಕೇಳ್ತಾರೆ, ನೀನು ಯಾಕೆ ಇಷ್ಟು ಹೈಪರ್ ಆಕ್ಟಿವ್ ಅಂತ. ಅಂದ್ರೆ ನೀವು ಹುಟ್ಟಿದೆ ಲೇಟ್ ಅಲ್ಲ, ಸೊ ನಿಮ್ಗೆ ಇದು ಹೈಪರ್ ಆಕ್ಟಿವ್ ಆಗಿ ಕಾಣ್ತದೆ. ಆದ್ರೆ ನನ್ಗೆ ನೀವು ತುಂಬಾ ಸ್ಲೋ ಕಾಣ್ತೀರಿ.